ಎಲ್ಲರಿಗೂ ನಮಸ್ಕಾರ. ನಾನು ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆ. ಸೊ ನನ್ನ ಜರ್ನಿನ ನಾನು ಒಂದ್ಸತಿ ಹಿಂದೆ ತಿರುಗಿ ನೋಡಿದ್ರೆ ಇಂಜಿನಿಯರಿಂಗ್ ಟೈಮಲ್ಲಿ ಇದ್ದಂಥ ಒಬ್ಬ ಪ್ರಮೋದ್ ನೆನಪಾಗ್ತಾನೆ. ಅವಾಗ ನಾನಿನ್ನು ಪ್ರಮೋದ್ ಮರವಂತೆ ಅಂತ ಹೆಸರು ಇಟ್ಕೊಂಡಿರಲಿಲ್ಲ, ಪ್ರಮೋದ್ ಎಂ ಅಂತ ಇತ್ತು. ಸೊ ನಾನು ಆವಾಗ ಏನಾದರೂ ಬೇರೆ ಮಾಡಬೇಕಲ್ಲ, ನಾನು ಇಂಜಿನಿಯರ್ ಆಗೋದು ಓಕೆ, ಬಟ್ ಏನಾದರೂ ಬೇರೆ ಮಾಡಬೇಕು ಅಂತ ಇದ್ದಾಗ ನನಗೆ ಸಾಹಿತ್ಯ ನಾನು ಓದೋದಕ್ಕೆ ಶುರು ಮಾಡಿದ್ದೆ. ಆ್ಯಂಡ್ ಸಿನಿಮಾ ಆಬ್ವಿಯಸ್ಲಿ ಚಿಕ್ಕಂದಿಂದ ನೋಡ್ಕೊಂಬಂದಿದ್ದರಿಂದ ಅದು ಒಂದು ಸೆಳೆತ ಇತ್ತು ನನಗೆ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನಾನು ಫೇಮಸ್ ಆಗಬೇಕು ಅನ್ನೋದನ್ನ ಏನಿರುತ್ತಲ್ಲ ಆ ಥರನೇ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನನಗೆ ಯಾವಾಗಲೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದು, ಏನಾದರೂ ಈಗ ಹೀರೋ ಸ್ಕ್ರಿಪ್ಟನ್ನ ಆ್ಯಕ್ಟ್ ಮಾಡೋದು ಅಥವಾ ಅದು ಒಂದು ಕಲೆ ಆದರೆ ನಾವು ಅದನ್ನು ಬರೆಯೋದಿದೆಯಲ್ಲ ಅದು ಇನ್ನೊಂದು ಕಲೆ ಅನ್ನೋದು ಒಂದು ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಸೊ ನನಗೆ ಆ ಕ್ರಿಯೇಟಿವ್ ಇದು ಇಷ್ಟ ಆಗ್ತಿತ್ತು. ಹಾಗಾಗಿ ನಾನು ಬರೆಯೋದಕ್ಕೆ ಶುರು ಮಾಡಿ ಗಮನಗಳನ್ನು ಬರೆಯೋದು, ಹಾಡು ಯಾವುದೋ ಇರೋ ಟ್ಯೂನ್ಗೆ ನಾನು ಲಿರಿಕ್ಸ್ ಬರೋದು, ಈ ಥರದೆಲ್ಲ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಶುರು ಮಾಡಿದ್ದೆ. ಅದು ಶುರು ಮಾಡ್ತಾ 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 ಇಂಜಿನಿಯರಿಂಗ್ ಮುಗಿಯೋ ಟೈಮಲ್ಲಿ ನನಗೆ ಸ್ಟ್ರಾಂಗ್ ಆಗಿ ನಾನು ಸಿನಿಮಾ ಸಾಹಿತ್ಯ ಆಗಬೇಕು, ಡೈಲಾಗ್ಸ್ ಆ್ಯಂಡ್ ಹಾಡುಗಳನ್ನು ಬರೀಬೇಕು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನಾನು ತಲೆಯಲ್ಲಿ ಕೂತ್ಬಿಡ್ತು. ಸೊ ಅದೆಲ್ಲ ಆಗಿ ನಾನು ಇಂಜಿನಿಯರಿಂಗ್ ಮುಗಿಸಿ ಇಮಿಡಿಯೇಟ್ ನಾನು ಬೆಂಗಳೂರು ಬರ್ತೀನಿ. ಬೆಂಗಳೂರು ಬಂದಾಗ ಗೊಂದಲ ಇರುತ್ತೆ ನನಗೆ. ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಬೇಕು ಅಂದರೆ ನಾನು ಜಾಬ್ ಮಾಡಬೇಕು. ಇಂಡಸ್ಟ್ರಿಗೆ ನನಗೆ ಗೊತ್ತು, ಹೋದ ಕೂಡಲೇ ನನಗೆ ಯಾರು ಕೈ ತುಂಬ ಸಂಬಳ ಕೊಟ್ಟು ಇದು ಮಾಡಲ್ಲ, ಕೆಲಸ ಸಿಗೋದೇ ದೊಡ್ಡದು, ಅದರಲ್ಲಿ ಸಂಬಳನೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟ್ ಹೋಗಿ ನಾನು ರವಿ ಬಸವರನ್ನ ಅಪ್ರೋಚ್ ಮಾಡ್ತೀನಿ. ಅಲ್ಲಿ ನನಗೆ ಅವ್ರು ಕೆಲಸ ಕೊಡ್ತಾರೆ. ಒಂದು 6 to 8 months ನಾನು ಅಲ್ಲಿ ಕೆಲಸ ಮಾಡಿ ರೈಟರ್ ಆಗಿ, ಸ್ಕ್ರೀನ್ ಪ್ಲೇ ರೈಟರ್ ಆಗಿ, ಡಮ್ಮಿ ಲಿರಿಕ್ ರೈಟರ್ ಆಗಿಲ್ಲ ಕೆಲಸ ಮಾಡ್ತೀನಿ. ಅಲ್ಲೊಂದಿಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ತಗೋತೀನಿ. ಅದಾದಮೇಲೆ ನಾನು ಕೆಲಸಕ್ಕೆ ಹೋಗ್ತೀನಿ. ಸೊ ವಿಪ್ರೋಜಿ ಹೆಲ್ತ್ ಕೇರ್ ಅಂತ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೀನಿ. ಆ ಕೆಲಸಕ್ಕೆ ಹೋದರೂ ಕೂಡ ನಾನು ಅಲ್ಲಿ ಆ ಕೆಲಸಕ್ಕೆ ಏನು ನ್ಯಾಯ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸ್ತಾನೆ ಇರ್ತೀನಿ. ಬಟ್ ನನ್ನ ಫ್ರೀ ಟೈಮಲ್ಲಿ ನಾನು ಓದೋದಾಗಿರ್ಬೋದು, ನಾನು ಇಲ್ಲಿಂದ ಬಸವನಗುಡಿಯಿಂದ ಅಲ್ಲಿಗೆ ಹೋಗ್ತಾ ಆಲ್ಮೋಸ್ಟ್ 2 hours ಬೆಳಗ್ಗೆ ನಾನು ಬುಕ್ಸ್ ಓದ್ತಾ ಇದ್ದೆ. ಸಂಜೆ ಬರಬೇಕಾದ್ರೆ ಕ್ಯಾಬಲ್ಲಿ ಬುಕ್ಸ್ ಓದಕ್ಕೆ ಲೈಟ್ ಇರಲಿಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೆ, ಲ್ಯಾಪ್ಟಾಪಲ್ಲಿ ಸಿನಿಮಾಗಳನ್ನು ನೋಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಸಿನಿಮಾ ಮತ್ತು ಸಾಹಿತ್ಯ ಜೊತೆ ನಾನು ಆ 2 ವರ್ಷ ಕೂಡ ಟ್ರಾವೆಲ್ ಮಾಡಿದೆ. ಆ ಗ್ಯಾಪಲ್ಲಿ ನಾನು ವೀಕೆಂಡಲ್ಲಿ ರವಿ ಬಸವರ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಬಿಲಿಂಡರ್ ಮತ್ತು ಕಟಕ ಅಂತ ಅವ್ರದ್ದು ಡೈರೆಕ್ಷನ್ ಸಿನಿಮಾಗಳಿಗೆ ರೈಟ್ರಾಗಿ ವರ್ಕ್ ಮಾಡಿದೆ. ಸೊ ಇದೆಲ್ಲ ಆಗೋ ಗ್ಯಾಪಲ್ಲೇ ನನಗೆ ಒಂದು ಆಲ್ಬಮ್ ಅಂತ ಮಾಡಿದಂಥ ಹಾಡು ಅಪ್ಪು ಸರ್ ಸಿನಿಮಾಗೆ ಸೆಲೆಕ್ಟ್ ಆಗುತ್ತೆ. ಅದೇ ಚಂದ ಚಂದ ನನ್ನ ಹೆಂಡತಿ. ಅದು ಫೈನಲ್ ಆಗಿ ಅದು ಹಾಡು ರಿಲೀಸ್ ಆದಮೇಲೆ ನನಗೆ ಒಂದು ರೆಕಗ್ನಿಷನ್ ಸಿಗುತ್ತೆ. ಆ್ಯಂಡ್ ನಾನು ಆ ಟೈಮಲ್ಲೇ ಜಾಬ್ ಕ್ವಿಟ್ ಮಾಡಿ ಸ್ಮಾಲ್ ಸ್ಕ್ರೀನಿಗೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ವೃದ್ಧಿ ಕ್ರಿಯೇಷನ್ಸ್ ಅಂತ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಅದು ನನಗೆ ಅನ್ನ ಕೊಡ್ತಾ ಹೋಗುತ್ತೆ. ಸೇಮ್ ಟೈಮ್ ಸಿನಿಮಾಗಳಿಗೆ ವರ್ಕ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಚಂದ ಚಂದ ನನ್ನ ಹೆಂಡತಿ ದೊಡ್ಡ ಮಟ್ಟದ ಹಿಟ್ಟಾಗಿ ಹೆಸರು ಬಂದಿದ್ರು ಕೂಡ ನನಗೆ ಇನ್ನೂ ನಿರೀಕ್ಷಿತ ಅವಕಾಶಗಳು ಬಂದಿರಲ್ಲ ಅವಾಗ. ಆ ಗ್ಯಾಪಲ್ಲಿ ನಾನು ಎಲ್ರಿಗೂ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ಗಳಿಗೆ ಅಪ್ರೋಚ್ ಮಾಡ್ತಾ ಮಾಡ್ತಾ ನನಗೆ ವಾಸುಕಿ ಅವರು ಒಂದಿನ ಕರೆದು ಹಾಡು ಕೊಡ್ತಾರೆ. ಅದೇ ಇನ್ನೂ ಬೇಕಾಗಿದೆ ಹಾಡು ಯಾವಾಗ ರಿಲೀಸ್ ಆಗುತ್ತೆ, ಆಲ್ಮೋಸ್ಟ್ ಫಸ್ಟ್ ಸಾಂಗ್ ರಿಲೀಸ್ಗೂ ಇನ್ನೂ ಬೇಕಾಗಿದೆ ರಿಲೀಸ್ಗೂ 1.25 ವರ್ಷ ಗ್ಯಾಪ್. ಸೊ ಈ ಗ್ಯಾಪಲ್ಲಿ ನಾನು ತುಂಬ ಕಲ್ತಿದ್ದೀನಿ, ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಆ ಸ್ಟ್ರಗಲ್ ತುಂಬ ಕಲಿಸಿದೆ ನನಗೆ. ಹಾಗಾಗಿ ನಾನು ಸ್ಟ್ರಗಲಿಗೆ ಯಾವತ್ತೂ ಬೈಯೋಕ್ಕೆ ಇಷ್ಟಪಡಲ್ಲ. ಆ ಸ್ಟ್ರಗಲ್ ನನಗೆ ತುಂಬ ಕಲಿಸಿದೆ. ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ, ಚಂದ ಆದ ಕೂಡಲೇ ಇನ್ನೊಂದು ಯಾವುದೋ ಸ್ಟಾರ್ ಸಿನಿಮಾ ಸಿಕ್ಕಿದ್ರೆ ನನಗೆ ಆ ಸಾಂಗ್ ನಾನು ಹೇಗೆ ಬರೀತಿದ್ನೋ ಗೊತ್ತಿಲ್ಲ, ಬಟ್ ಆ ಗ್ಯಾಪಲ್ಲಿದ್ದಂಥ ಒಂದು ಕಲಿಕೆ ಇದೆಯಲ್ಲ ಅದು ಮಿಸ್ ಆಗಿರೋದು. ಯಾಕಂದರೆ ನಿಮಗೆ ಒಂದು ಹಿಟ್ ಕೊಡೋದು ಒಂದು ವಿಷಯ ಆದರೆ ಅದಾದಮೇಲೆ ಕಂಟಿನ್ಯೂಸ್ಲಿ ನೀವು ಹಿಟ್ ಕೊಡೋಕ್ಕೆ ಸಾಧ್ಯನಾ, ನಿಮ್ಗೆ ಕೆಪಬಿಲಿಟಿ ಇದೆಯಾ ಅನ್ನೋದೊಂದು ಅದು ಟೆಸ್ಟ್ ಯಾವಾಗಲೂ ನಾವು ಮಾಡ್ಕೋಬೇಕಾಗತ್ತೆ. ಸೊ ಆ ಗ್ಯಾಪಲ್ಲಿ ನಾನು ಕಲಿತೆ, ತುಂಬ ಸಿನಿಮಾಗಳನ್ನು ನೋಡಿದೆ, ತುಂಬ ಹಾಡುಗಳನ್ನು ಕೇಳಿದೆ, ತುಂಬ ಪುಸ್ತಕಗಳನ್ನು ಓದಿದೆ. ಸೊ ಇನ್ನೂ ಬೇಕಾಗಿದೆ ರಿಲೀಸ್ ಆದಮೇಲೆ ಕಂಟಿನ್ಯೂಸ್ಲಿ ನನಗೆ ಕೆಲಸ ಇತ್ತು. ನನಗೆ ಅನೂಪ್ ಸಿಡಿನವರು ಆಗಿರ್ಬೋದು, ಶ್ರೀಧರ್ ವಿ ಸಂಭ್ರಮ್, ಮಣಿಕಾಂತ್ ಕದ್ರಿ ಅವರು, ವಾಸುಕಿ ವೈಭವ್ ಅವರು, ಅರ್ಜುನ್ ರಾಮು, ಈ ಥರ ತುಂಬ ವೆರೈಟಿ ಆಫ್ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದೆ ನಾನು. ಅದು ಮಾಡ್ತಾ 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 ನನಗೆ ಅಲ್ಲಿ ಅಜನೀಶ್ ಸರ್ ಜೊತೆ ರತನ್ ಪ್ರಪಂಚ ಅನ್ನೋ ಸಿನಿಮಾಗೆ ವರ್ಕ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅದಾದಮೇಲೆ ನಾನು ರಿಷಬ್ ಸರ್ ನನಗೆ ಕಾಲ್ ಮಾಡಿ ಸಿಂಗಾರ ಸಿರಿ ಹಾಡು ಬರೆಯೋದಕ್ಕೆ ಕಾಂತಾರಕ್ಕೆ ಕಾಲ್ ಮಾಡ್ತಾರೆ. ಕಾಂತಾರ ತುಂಬ ಒಂದು ಜವಾಬ್ದಾರಿ ಇದ್ದಂಥ ಪ್ರಾಜೆಕ್ಟ್ ನನಗೆ. ಹೊಂಬಾಳೆ ಸಂಸ್ಥೆ, ಅಜನೀಶ್ ಸರ್ ಮ್ಯೂಸಿಕ್ಕು. ಸೊ ಸಿಂಗಾರ ಸಿರಿ ಬರಿತೀನಿ. ಅದು ರಿಲೀಸ್ ಆದಮೇಲೆ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡುತ್ತೆ. ಆ್ಯಂಡ್ ನನಗೆ ತುಂಬ ದೊಡ್ಡ ಜವಾಬ್ದಾರಿ ಕೊಡುತ್ತೆ ಸಿಂಗಾರ ಸಿರಿ. ಅದಾದಮೇಲೆ ಮತ್ತೆ ಬ್ಯುಸಿ ಆಗ್ತೀನಿ ನಾನು ಬರವಣಿಗೆಯಲ್ಲಿ. ಸಿಂಗಾರ ಸಿರಿಯ ಕಾಂತಾರ ಆದಮೇಲೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳಲ್ಲಿ ಕಬ್ಜಾ, ಮಾರ್ಟಿನ್ ಬರಿತೀನಿ, ಆಮೇಲೆ ಭಗೀರಾಗ್ ಬರಿತೀನಿ, ಯುವಾಗ್ ಬರಿತೀನಿ. ಸೊ ಈ ಥರ ಒಂದಿಷ್ಟು ದೊಡ್ಡ ಪ್ರೊಡಕ್ಷನ್, ದೊಡ್ಡ ಸಿನಿಮಾಗಳಿಗೆ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳಿಗೂ ಕೆರೆಬೇಟೆ ಆಗಿರಬಹುದು, ಬ್ಲಿಂಕ್ ಆಗಿರಬಹುದು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಆಗಿರ್ಬೋದು, ಇಂಟರ್ವಲ್, ಈ ಥರ
ತುಂಬ ಕಂಟೆಂಟ್ ಇದ್ದಂಥ ಸಿನಿಮಾಗಳಿಗೆ ಕೂಡ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಅದು ಆಗಿ ಬಂದು ಮತ್ತೆ ನಾವು ಕಾಂತಾರ 2 ಸ್ಟಾರ್ಟ್ ಆಗಿ ಕಾಂತಾರ 2 ಇಂದ ಮತ್ತೆ ರಿಷಬ್ ಸರಿಂದ ಕರೆ ಬರುತ್ತೆ. ರಿಷಬ್ ಸರ್ ಜೊತೆ ಮತ್ತೆ ಕೆಲಸ ಮಾಡುವಂಥ ಒಂದು ಖುಷಿಯಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಒಂದು ಹೊಸ ಜೋಶಲ್ಲಿ ಆ ಪ್ರಾಜೆಕ್ಟ್, ಆ ಸಾಂಗ್ ಕ್ರಿಯೇಟ್ ಆಗುತ್ತೆ. ಸೊ ತುಂಬ ವರ್ಷನ್ಸ್ಗಳು ಬರೆದ್ರೂ ಕೂಡ ಪ್ರತಿಯೊಂದು ವರ್ಷನ್ಸ್ ಬರೆದಾಗಲೂ ಕೂಡ ನನ್ನಲ್ಲಿ ಏನೋ ಒಂದು ಓಪನ್ ಆಗ್ತಾ ಹೋಗುತ್ತೆ. ಒಂದು ಜಾಗದಲ್ಲಿ ಹೆಂಗೆ ನಾವು ಮಣ್ಣನ್ನು ಅಗ್ದು ಅಂತರ್ಜಲ ಹುಡುಕ್ತೀವಲ್ಲ, ಆ ಥರ ನಮ್ಮ ಮನಸ್ಸಿನ ಲೇಯರ್ಗಳನ್ನು ಅಗದು ಒಂದಿಷ್ಟು ಭಾವನೆಗಳು ಆಚೆ ಬರುತ್ತೆ. ಸೊ ಮದನ ಮನಮೋಹಿನಿ ಹಾಡು ಆಚೆ ಬರುತ್ತೆ, ಅದು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಆ ಗ್ಯಾಪಲ್ಲಿ ಪ್ರಕಾಶ್ ಸರಿಂದ ಕರೆ ಬರುತ್ತೆ ಡೆವಿಲ್ ಸಿನಿಮಾಗೆ. ಆ ಡೆವಿಲ್ ಸಿನಿಮಾದ ಫಸ್ಟ್ ಒಂದು ಹಾಡು ಬರಿತೀನಿ, ಲವ್ ಸಾಂಗು. ಅದು ನನಗೆ ತುಂಬ ಖುಷಿ. ಅಂದರೆ ದರ್ಶನ್ ಸರ್ ಅಂತ ಹೀರೋಗೆ ಬರದೆ, ಪ್ರಕಾಶ್ ಸರ್ ಅಂತ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ, ಅಗೇನ್ ಅಜನೀಶ್ ಸರ್ ಜೊತೆ ಒಂದು ಅದ್ಭುತವಾದಂಥ ಹಾಡು ಆಯಿತು ಅಂತ. ಅದೆಲ್ಲ ಆಗಿ ಒಂದಿಷ್ಟು ತಿಂಗಳುಗಳಲ್ಲೇ ಮತ್ತೆ ಇನ್ನೊಂದು ಹಾಡನ್ನ ಕೊಡ್ತಾರೆ. ಅವಾಗ ಒಂದು ಸಮಾಧಾನ, ಅಂದರೆ ಅವ್ರ ಟ್ರಸ್ಟನ್ನು ಉಳಿಸ್ಕೊಂಡಿದ್ದೀನಿ ನಾನು, ಮತ್ತೆ ನನ್ನ ನಂಬಿ ಕೊಟ್ಟಿದ್ದಾರೆ ಅಂದಾಗ ಒಂದು ಜವಾಬ್ದಾರಿ. ಆ್ಯಂಡ್ ತುಂಬ ಶಾರ್ಟ್ ಟೈಮ್ ಲೈನಲ್ಲೇ ಬರಿಬೇಕಿತ್ತು. ಆ ಹಾಡು ರಿಲೀಸ್ ಆಗುತ್ತೆ ಒಂದೇ ಒಂದು ಸಲ, ಅದು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುತ್ತೆ. ಸೊ ಅದೇ ಗ್ಯಾಪಲ್ಲಿ ನಾನು ತುಂಬ ಟೈಮಿಂದ ಕಾಯ್ತಾ ಇದ್ದೆ ಚರಣ್ ರಾಜ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ. ಚರಣ್ ರಾಜ್ ಅವರು ಕಡೆಯಿಂದ ನನಗೆ ಮರ್ಯಾದೆ ಪ್ರಶ್ನೆ ಒಂದು ಹಾಡು ಕೇಳಿ ಅವ್ರು ತುಂಬ ಇಷ್ಟ ಆಗಿ ನನಗೆ ಮೆಸೇಜ್ ಮಾಡ್ತಾರೆ, ನಾನು ನಿನಗೆ ನೀ ನನಗೆ ಅನ್ನೋ ಒಂದು ಹಾಡನ್ನು ಕೇಳಿ ತುಂಬ ಚೆನ್ನಾಗಿ ಬರೆದಿದ್ದೀರಾ, ತುಂಬ ಸಿಂಪ್ಲಿಸಿಟಿಯಲ್ಲೇ ತುಂಬ ಒಂದು ಡೆಪ್ತನ್ನು ಕೊಟ್ಟಿದ್ದೀರಾ ಅಂತ ಅವರು ಕರೆದು ನನಗೆ ಮಾರ್ನಮಿ ಅಂತ ಸಿನಿಮಾಗೆ ಹಾಡು ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ಅದ್ ಜೊತೆಗೆ ಕರಾವಳಿ ಆಗಿರಬಹುದು, ಒಂದಿಷ್ಟು ಸಿನಿಮಾಗಳು ನನಗೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಹೋಗುತ್ತೆ. ಇದೆಲ್ಲದರ ಜೊತೆಗೆ ಸಿನಿಮಾ ಸಾಹಿತ್ಯದ ಜೊತೆಗೆ ನನ್ನಲ್ಲಿ ಎಲ್ಲೋ ಒಂದು ದಿನ ನಾನು ಯಾವಾಗಲೂ ಭಾವಗೀತೆಗಳನ್ನು ತುಂಬ ಕೇಳ್ತಾ ಇದ್ದಂಥ ವ್ಯಕ್ತಿ, ನನ್ನಲ್ಲಿ ಇದ್ದಂಥ ಒಂದಿಷ್ಟು ಭಾವನೆಗಳು ಗೀತೆಯಾಗಿ ಆಚೆ ಬರುತ್ತೆ. ಮಾತನಾಡದೇ ಇರಬೇಡ ಮುನಿಸು ಹೇಗೆ ಇರಲಿ ಅನ್ನೋದು ಫಸ್ಟ್ ಭಾವಗೀತೆಯಾಗಿ ಆಚೆ ಬರುತ್ತೆ. ಅದು ರಿಲೀಸ್ ಆಗ್ತಾ ಇದ್ದಂಗೆ ನಾನು ತುಂಬ ಜನ ಆ ಭಾವಗೀತೆ ಕೇಳೋವಂಥ ಒಂದು ಆಡಿಯನ್ಸ್ ಏನಿದ್ದಾರೆ ಅವ್ರು ನನಗೆ ಶ್ಲಾಘಿಸ್ತಾರೆ. ಅದು ನನಗೆ ಇನ್ನೊಂದಿಷ್ಟು ಪುಷ್ಟಿ ಕೊಡುತ್ತೆ ಬರೆಯೋಕ್ಕೆ. ಅದಾದಮೇಲೆ ನಾನು ನನ್ನ ಊರ ದಾರಿ ಮೇಲೆ ಟಾರು ಹಾಕಲಾಗಿದೆ, ಅದರ ಕೆಳಗೆ ನನ್ನ ಹೆಜ್ಜೆ ಗುರುತು ಅಡಗಿದೆ ಅನ್ನೋ ಒಂದು ನನ್ನ ಬಾಲ್ಯದ ದಿನಗಳನ್ನು ಮತ್ತೆ ನೆನಪಿಸ್ಕೊಳ್ತಾ ಬರೆದಂಥ ಒಂದು ಹಾಡು. ಭಾವಗೀತೆಗಳು ಸೀರೀಸ್ ಓಕೆ ನಾನು ಬರಿತಾ ಇದ್ದೀನಿ, ಬಟ್ ನಾನು ತುಂಬ ದಿನದಿಂದ ನನಗೊಂದು ಆಸೆ ಇದ್ದಿದ್ದು, ನಾನು ಇಷ್ಟೊಂದು ಜನರನ್ನು ಓದಿದ್ದೀನಿ, KP ಸರ್ನ ಓದಿದ್ದೀನಿ, ಭೈರಪ್ಪ ಅವ್ರನ್ನ ಓದ್ತಾ ಇದ್ದೀನಿ, ಜಯಂತ್ ಸರ್ನ ಓದಿದ್ದೀನಿ, ಜೋಗಿ ಅವ್ರನ್ನ ಓದಿದ್ದೀನಿ. ಸೊ ಇಷ್ಟೊಂದು ಬೀಚಿ ಅವರು, ಕೈಲಾಸಮ್ ಅವರು, ಇಷ್ಟೊಂದು ಅದ್ಭುತವಾದ ರೈಟರ್ಸ್ಗಳನ್ನು ಓದ್ತಾ ಬರ್ತಾ ಇದ್ದೀನಿ. ಬಟ್ ನನಗೂ ಎಲ್ಲೋ ಒಂದು ಕಡೆ ನನ್ನಲ್ಲಿರುವಂಥ ಕಥೆಗಳನ್ನು ಹೇಳೋಣ, ಒಂದು ಸಾಹಿತ್ಯಕ್ಕೆ ಒಂದು ಅಳಿಲು ಸೇವೆ ಅಂತಲೇ ಮಾಡೋಣ ಅಂತ ಹೇಳಿ ನಾನು ನನ್ನ ಬುಕ್ಕನ್ನು ಬರೆಯೋಕ್ಕೆ ಶುರು ಮಾಡಿದ್ದು ತೊಂಡೆ ಚಪ್ರ ಅಂತ. ಅದು ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆಗಿ ಅದನ್ನು ಓದ್ದವರೆಲ್ಲ ನನಗೆ ತುಂಬ, ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಮೀರಿ ನನಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನಗೆ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ನಿಮ್ಮ ಫಸ್ಟ್ ಬುಕ್ ಅಂತ ಅನಿಸ್ಲೇ ಇಲ್ಲ ಅಂತ ಅಂದರು ನನಗೆ. ಆ್ಯಂಡ್ ಒಳ್ಳೊಳ್ಳೆ ಬರಹಗಾರರು, ಇಂಡಸ್ಟ್ರಿ ಒಳ್ಳೊಳ್ಳೆ ಬರಹಗಾರರು ಅದನ್ನು ಶ್ಲಾಘಿಸಿದ್ರು. ಅಂದರೆ ಇನ್ನೊಂದಿಷ್ಟು ಬರೆಯೋದಕ್ಕೆ ನನಗೆ ಅದು ಮತ್ತೆ ಇನ್ನೊಂದು ಶಕ್ತಿಯನ್ನು ಕೊಡ್ತು. ಸೊ ಹಾಗಾಗಿ ಸಿನಿಮಾ ಸಾಹಿತ್ಯದ ಜೊತೆಗೆ ಭಾವಗೀತೆಗಳು ಮತ್ತು ಪುಸ್ತಕ ಬರವಣಿಗೆಯನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡಬೇಕು ಅನ್ನೋ ಒಂದು ಎನರ್ಜಿ ಈಗ ಕ್ರಿಯೇಟ್ ಆಗಿದೆ. ಸೊ ಅದ್ರ ಜೊತೆಗೆ ನಾನು ಸಾಕ್ತಾ ಇದ್ದೀನಿ. ಸೊ ಈ ಜರ್ನಿಯಲ್ಲಿ ನನ್ನ ಜೊತೆ ಯಾವಾಗಲೂ ನಿಂತಿರೋದು ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹಾಡಿನ ಶ್ರೋತೃಗಳು, ನನ್ನ ಪುಸ್ತಕದ ಓದುಗರು ನೀವು. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಈ ರೀತಿ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.